ಈ ವಿಡಿಯೋದಲ್ಲಿ ನಾನು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ, ಹುರಿದಿಟ್ಕೊಂಡಿರುವಂಥ ರವೆ ಇದು. ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊಳ್ಳಿ. ಅದಕ್ಕೆ ಇಲ್ಲಿ ರವೆನ ಸ್ಕಿಪ್ ಮಾಡಿದ್ದೀನಿ ನಾನು. ಮೊದಲು ರವೆನ 1 ಕಪ್ ರವೆ ತೊಗೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ, ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದು ಒಂದು 2 ನಿಮಿಷ ಬಿಸಿ ಆಗಬೇಕು. ಬಿಸಿ ಆಗ್ತಾಯಿದೆ. ಅದಕ್ಕೆ ಇವಾಗ ಮೊದಲು ಉರಿ ಕಮ್ಮಿ ಮಾಡಿಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನಂತರ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಇಷ್ಟು ಹಾಕಬೇಕಾದ್ರೆ ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ. ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಗೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿದ ನಂತರ ಸ್ವಲ್ಪ 1 ಚಿಟಿಕೆಯಷ್ಟು ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ ಕಲ್ಲರಿಗೆ. ಹಾಗೆ ಅದು ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆಯದು. ನಂತರ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಒಂದು 4, ಕರಿಬೇವು ಒಂದು 5ರಿಂದ 10 ಎಲೆ. ನೆಕ್ಸ್ಟು ಬಂದು ಈರುಳ್ಳಿ 1-2 ಸಣ್ಣದಾಗಿರೋದು ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಇದನ್ನು ತಳ ಹಿಡಿದಾಗೆ ಒಂದು ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು. ಅದು ಬ್ರೌನ್ ಕಲರ್ ಬಣ್ಣ ಬರೋವರೆಗೂ ಹೀಗೆ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು. ಇದಕ್ಕೆ ಬೇಕಂದರೆ ನೀವು ಸಣ್ಣದಾಗಿ ಹಚ್ಕೊಂಡಿರೋ ಬೀನ್ಸು, ಬಟಾಣಿ, ಕ್ಯಾರೆಟು ಸೇರಿಸ್ಬೋದು. ನಾನು ಇಲ್ಲಿ ಹಾಕ್ತಾಯಿಲ್ಲ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿ ಅವರೆಕಾಯಿ ಕೂಡ ಸೇರಿಸ್ಕೊಬೋದು. ನಾಷ್ಟಕ್ಕೆ ಏನು ಮಾಡೋದು ಬೇಗ ಅಂತ ಹೇಳಿದ್ರೆ ಈ ರೀತಿ ನೀವು ದಿಢೀರಂತ ಉಪ್ಪಿಟ್ಟು ಮಾಡ್ಕೋಬೋದು. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಸೌಟಲ್ಲಿ ಆಡಿಸ್ಕೊಬೇಕು. ಸ್ವಲ್ಪ ಬೇಯೋ ತನಕ ಒಂದು 2 ನಿಮಿಷ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಅರಳುಪ್ಪು ಹಾಕ್ಬೋದು. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಒಂದು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ರವೆನ. 1 ಕಪ್ಪಲ್ಲಿ ನಾವು ರವೆ ಎಷ್ಟು ತೊಗೊಂಡಿರ್ತೀವಿ ಅದರ 2ರಷ್ಟು ನೀರು ಸೇರಿಸ್ಕೊಬೇಕು. ಇವಾಗ ಸಾಲ್ಟ್ ಹಾಕಿದ್ದೀನಲ್ಲ ಅದೆಲ್ಲ ಹೊಂದ್ಕೋಬೇಕು ಅಂತ ಸೌಟಲ್ಲಿ ಒಂದು ಸಾರಿ ಕೈ ಆಡಿಸ್ಬೇಕು. ಹಾಗೆ ಸಣ್ಣ ಊರಿನಲ್ಲೇ ಬೇಯ್ತಾ ಇರಬೇಕು. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. 2 ಕಪ್ಪು ನೀರು ಸೇರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ತೀನಿ, ಯಾಕೆಂದರೆ ಈ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಅದು ಬೇಯಬೇಕಂದ್ರೆ ಅದಕ್ಕೂ ಸ್ವಲ್ಪ ನೀರು ಹಾಕಬೇಕು. ಇಲ್ಲಾಂದರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಉಪ್ಪಿಟ್ಟು.
ಮೀಡಿಯಮ್ ಆಗಬೇಕು ಅಂತಂದರೆ 2.5 ಕಪ್ ಹಾಕಿ, ಇಲ್ಲ ಇನ್ನೂ ತೆಳುಗೆ ಬೇಕು ಅಂದರೆ 3 ಕಪ್ ನೀರು ಹಾಕ್ಬೋದು. ಇವಾಗ ಉರಿ ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರುವಂಥ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಬೇಯಬೇಕು. ಒಂದು 5ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ. ತುಂಬ ಚೆನ್ನಾಗಿ ಬೆಂದು ಅದು ಕುದಿ ಬರುತ್ತೆ. ಇವಾಗ ಫ್ಲೇಮ್ನ ಜಾಸ್ತಿ ಮಾಡಿದ್ದೀನಿ. ಇವಾಗ ನೋಡಿ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ, ಅಂದರೆ ಬೆಂದಿರುತ್ತೆ ಅದೆಲ್ಲ. ಇವಾಗ ಒಂದು ಕೈಯಲ್ಲಿ ರವೆ ಮತ್ತೊಂದು ಕೈಯಲ್ಲಿ ಸೌಟು ಇಟ್ಕೊಂಡು ಗಂಟು ಹಾಕದೇ ಇರೋ ರೀತಿ ನಿಧಾನಕ್ಕೆ ರವೆ ಹಾಕ್ಕೋಬೇಕು. ಹಾಗೆ ಬಲಗೈಯಲ್ಲಿ ಅದನ್ನು ತಿರುಗ್ಕೊಬೇಕು. ಹೀಗೆ ಮಾಡೋದ್ರಿಂದ ಗಂಟು ಆಗಲ್ಲ, ತುಂಬ ಚೆನ್ನಾಗಿ ತೆಳುಗೆ ಬರುತ್ತೆ. ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಎಳೆದ್ಬಿಡುತ್ತೆ. ಹಾಗೆ ಉರಿ ಜಾಸ್ತಿ ಕೊಟ್ಟಿರೋದ್ರಿಂದ ಕೈಗೆ ಅಥವಾ ಮುಖಕ್ಕೆ ಹಾರುತ್ತೆ. ಇದರಿಂದ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ನಂತರ ಇಲ್ಲಾಂದರೆ ಅದು ತುಂಬ ಬಿಸಿ ಇರುತ್ತೆ, ಕೈಗೆ ಅಥವಾ ಮುಖಕ್ಕೆ ಹಾರಿದ್ರೆ ಬೊಬ್ಬೆ ಬಂದ್ಬಿಡುತ್ತೆ. ನಂತರ ಫ್ಲೇಮ್ ಕಮ್ಮಿ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ತುಂಬ ಮುಚ್ಚಬೇಕು ಪಾತ್ರೆ ಮೇಲೆ. ಅದು ಹಬೆಗೇ ಬೇಯುತ್ತೆ. ಒಂದು 5 ನಿಮಿಷ ಆದರೆ ಸಾಕು, ಹಬೆಗೆ ಬೆಂದಿರುತ್ತೆ ಅದು. ಮತ್ತು ಆ ಪ್ಲೇಟನ್ನು ತೆಗೆದು ನೋಡಿ, ಈ ರೀತಿ ಬೆಂದಿರುತ್ತೆ. ಮತ್ತೊಂದು ಸಾರಿ ಸೌಟಿಂದ ಅದನ್ನು ತಿರುವು ಹಾಕಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ರೀತಿ ಬರುತ್ತೆ. ಅಳತೆಯಾಗಿ ನೀರು ಹಾಕಿದ್ರೆ ಈ ರೀತಿ ಚೆನ್ನಾಗಿ ಹದಕ್ಕೆ ತಿರುಗಿಕೊಂಡು ತುಂಬ ಚೆನ್ನಾಗಿದೆ ನೋಡಿ. 1 ಕಪ್ಪಷ್ಟು ಹಾಕಿದ್ದೀನಿ. ಇದು ಒಂದು 4 ಜನಕ್ಕೆ ನಾಷ್ಟ ಆಗುತ್ತೆ. ದಿಢೀರಂತ ಮಾಡ್ಬೋದು, ಬೇಗನೆ ಆಗುತ್ತೆ, ಯಾವುದೇ ರಿಸ್ಕ್ ಇಲ್ದೇ. ನೋಡಿ, ಬಿಸಿ ಬಿಸಿ ರವಾ ಉಪ್ಪಿಟ್ಟು ಅಥವಾ ಉಪಮಾ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ನೀವು ಒಂದು ಸಾರಿ ಟ್ರೈ ಮಾಡಿ. ನಾನು ಇದೇ ಮೊದಲ ಬಾರಿಗೆ ಮಾಡಿರೋದು ಕಿಚನ್ ವ್ಲಾಗು. ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಅಥವಾ ಮೊಸರು ಹಾಕ್ಕೊಂಡು ಉಪ್ಪಿಟ್ಟಿಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರವಾ ಉಪ್ಪಿಟ್ಟು ರೆಡಿಯಾಗಿದೆ. ಟೇಸ್ಟ್ ನೋಡಿ.